ಪೂಜೆ ಎಲ್ಲ ಮಾಡ್ತಾವ ಬೌ ಅಂತ ಐತೆ. ನೋಡಿ ಗೈಸ್ ಯಾವ್ದೋ ಒಂದು ಬರ್ಡ್ ಏನಪ್ಪ ಗುದ್ಬಿಟ್ಟವ್ರ ಅನ್ಸುತ್ತೆ ಗಾಡಿ ಕ್ರೇಜ್ ನೋಡಿ ಗೈಸ್ ಆಕ್ಸಿಡೆಂಟ್ ಲಾರಿ ಗುದ್ಬಿಟ್ಟವ್ರೆ ಬಿಟ್ಟವ್ರೆ. ಫೋಟೋ ತೋರಿಸ್ತೀನಿ ಇದೆ ಅಲ್ಲೇ ಸೌಜನ್ಯ ಇದೆ ನೋಡಿ ಕಾಣಿಸ್ತಾ ಗೈಸ್. ಇದೆ ಗೈಸ್ ಕೊರಗಾಜ ಟೆಂಪಲ್. ಹೆಲೋ ಫ್ಯಾನ್, ವೆಲ್ಕಮ್ ಬ್ಯಾಕ್ ಟು ವಿತ್ ಕ್ಷತ್ರಿಯ ವ್ಲಾಗ್ಸ್. Today vlog is about ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನಂದ್ರೆ ನಾವು ಮಂಗಳೂರಿಗೆ ಹೋಗ್ತಾ ಇದೀವಿ ಒಂದು ಕೊರಗಾಜ ಟೆಂಪಲ್ಗೆ. ಮತ್ತೆ ಹಂಗೆ ಸುತ್ತಮುತ್ತ ಒಂದು ಫಾಲ್ಸ್ ನೋಡ್ಕೊಂಡು ನೀರಲ್ಲಿ ಆಡ್ಕೊಂಡು ಬರ್ತಾ ಇದೀವಿ ಗೈಸ್. ಈ ವ್ಲಾಗ್ ಅಲ್ಲಿ ನಮ್ಮ ಜೊತೆ ಹೊಸ ಸ್ನೇಹಿತ ಇದ್ದಾನೆ, ಮತ್ತೆ ನನ್ನ ತಮ್ಮನೂ ಕರ್ಕೊಂಡು ಹೋಗ್ತಾ ಇದೀವಿ. ಸಡನ್ ಪ್ಲಾನ್ ಆಯ್ತು, ಸೊ ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದೀವಿ. ಅಲ್ಲಿದೆ ನಮ್ಮ ಗಾಡಿ ರೆಡಿ ಮಾಡ್ತಾ ಇದೀವಿ, ಬನ್ನಿ ತೋರಿಸ್ತೀನಿ. ಲೆಟ್ಸ್ ಗೋ. ಭರತ್ ಅಂದ್ಬಿಟ್ಟು ಸೌಂಡ್ ಕೇಳಿಸ್ತಾ? ಮತ್ತೆ ಇವ್ನು ನೋಡಿ ನನ್ನ ತಮ್ಮ ಇದೇ ಕಣ್ಣಲ್ಲಿ ಎದ್ದು ಬಂದ್ಬಿಟ್ಟವನೆ. ಮಾರ್ನಿಂಗ್ 5 o'clock ಆಗಿದೆ. ಬಿಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ನೋಡಿ ಗಾಯ್ಸ್ ಅಂಬಾರಿ ಯಾವಾಗ ದೇವರಿಗೆ ಪೂಜೆ ಮಾಡಿ ಹೋಗ್ಬೇಕಲ್ಲ ಗೈಸ್, ಅದಕ್ಕೆ ಫುಲ್ಲು ಪೂಜೆ ಮಾಡೋಕ್ಕೆ ಹೂವು ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಆಗಿದ್ದೀನಿ, ಡ್ರೈವ್ ಮಾಡಬೇಕಲ್ವ ಗೈಸ್. ಫುಲ್ ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮಾರ್ನಿಂಗ್ ಒಂದು 10-11 ಅಲ್ಲಿ ರೀಚ್ ಆಗ್ಬೋದೇನೋ. ಅಲ್ಲಿ ರೀಚ್ ಆದಮೇಲೆ ದೇವರೆಲ್ಲ ತೋರಿಸ್ತೀವಿ, ಫಾಲ್ಸ್ ಎಲ್ಲ ತೋರಿಸ್ತೀವಿ. ಫುಲ್ಲು ಹತ್ತಲಾಗಿರುತ್ತೆ. ಬನ್ನಿ ಹೋಗೋಣ. ತಮ್ಮ ಅಂತೂ ಫುಲ್ ನಿದ್ದೆ ಕಣ್ಣಲ್ಲೇ ಇದ್ದಾನೆ ಗೈಸ್. ನೋಡಿ ಒಳ್ಳೆ ಬುದ್ಧಿ ಐತೆ. ಮಾಡು ಚಪ್ಪಲಿ ಬಿಡು ಮುಂದೆ ಪೂಜೆ ಎಲ್ಲ ಮಾಡ್ತಾನೆ. ಅಲ್ಲಿ ಮಾಡೋದಿದ್ರಿಗೆ ಒಳಗಡೆ ಇಲ್ಲಿ ಈ ಸೈಡಿಂದ ನಮ್ಮಮ್ಮ ನೋಡಿದ್ರೆ ಖುಷಿ ಪಡ್ತಾಯಿದ್ರು. ಇವಾಗ ಮೇಲೆ ಇಲ್ಲ ನೋಡಿ ಖುಷಿ ಪಡ್ತಾವೆ. ಇನ್ನು ಏನೇನು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ಅಪ್ಡೇಪ್ ರೌಂಡು ಇನ್ನು ಏನೇನು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್ ಎಷ್ಟೊಂದು ಸ್ಪೆಕ್ಸ್ಗಳು ಇಲ್ಲ ಅಂದರೆ ಹಾಕೋದೇ ಇದೆ. ತುಂಬ ಸ್ಪೆಕ್ಸ್ ಕಲೆಕ್ಷನ್ಸ್ ಜಾಸ್ತಿ ಇದೆ ಗೈಸ್. ನಂದು ಕೊಂಡು ಸ್ಟಾರ್ಟ್ ಮಾಡೋಣ ಗೈಸ್. ಲೆಟ್ಸ್ ಗೋ. ಪೆಟ್ರೋಲ್ ಹಾಕ್ಸ್ತಾ ಇದೀವಿ, ಹೋಗೋಣ ಗೈಸ್. ರೂಟ್ಗಳು ನೋಡ್ತಾ ಇದೀವಿ, 2-3 ರೂಟ್ಗಳು. ನಮ್ಮ ಭರತ್ ಮನೆಯಿಂದ ಫುಲ್ ದೂರ ಇದೆ ಎಲ್ಲ. ಅವ್ರ ಮನೆ ಫುಲ್ ದೂರ ಮಾಡ್ಕೊಂಡು ಬನ್ನಿ ಗೈಸ್, ಹೋಗಿ ತಗೊಂಡು. ನಿಮ್ಗೇನ್ ಬೇಕು? ಏನ ಹೋಗ್ ಸುಮ್ನೆ ಮಲ್ಕೋ ಅಲ್ಲಿ. ಬೌ ಅಂತ ಐತೆ. ನೋಡಿ ಗೈಸ್ ಲೇಸ್ ತಗೊಂಡಿದೀವಿ ಇವನ್ಗೆ. ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಗೈಸ್ ಅದು ಬಂದ್ಬಿಟ್ಟು ನಮ್ಮ ಸನ್ ರೂಫಿನ ವ್ಯೂ. ಆಲ್ರೆಡಿ ಸನ್ರೈಸ್ ಆಗಿಬಿಟ್ಟಿದೆ ಗೈಸ್. ಸುಮಾರು ಒಂದು 7 ಗಂಟೆ ಆಗಿದೆ ಟೈಮು. ನಾವೊಂದು 150-200 ಕಿಲೋಮೀಟರ್ಸ್ ಪಾಸ್ ಆಗಿದ್ದೀವಿ. ಇನ್ನೊಂದು 150 ಕಿಲೋಮೀಟರ್ಸ್ ಇದೆ. ಹೊಟ್ಟೆ ಬೇರೆ ಹಸಿತೈತೆ ಗೈಸ್ ಲೈಟಾಗಿ. ಏನಂದರೆ ಒಂದು ಟ್ರಾವೆಲಿಂಗ್ ಅಂದ್ರೇ ಒಂದು ಜೋಶು ನಮಗೆ.
ಅವಾಗ ಸುತ್ತಾ ಇರಬೇಕು. ಅಟ್ಲೀಸ್ಟ್ ಮಂತ್ಲಿ 1-2 ಕಡೆ ಈ ಥರ ರೌಂಡ್ ಹೊಡಿತಾ ಇರಬೇಕು. ಅವಾಗಲೇ ನಮ್ಮ ಮನಸ್ಸಿಗೆ ನೆಮ್ಮದಿ, ತಲೆಗೆ ನೆಮ್ಮದಿ. ನನ್ನ ತಮ್ಮ ಅಂತ ಫುಲ್ಲು ಆಲ್ರೆಡಿ ಒಂದ್ಸಲ ವಾಮಿಟ್ ಮಾಡಿಬಿಟ್ಟು ಹೋಗಿ ಮಲ್ಕೊಬಿಟ್ಟವನೆ. ಅವನಿಗೆ ಟ್ರಾವೆಲಿಂಗ್ ಸ್ವಲ್ಪ ಇನ್ನೂ ರೂಢಿ ಆಗಬೇಕು ಗೈಸ್. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟಿಂಗ್ ನಾನು ಹಂಗೆ ಇದ್ದೆ. ಟ್ರಾವೆಲಿಂಗ್ ಸೂಟೇ ಆಗ್ತಾ ಇರಲಿಲ್ಲ ನನಗೆ. ಆಮೇಲೆ ಹೋಗ್ತಾ ಅಭ್ಯಾಸ ಆಗೋಯ್ತು. ನೀವು ಕಮೆಂಟ್ ಮಾಡಿ ಗೈಸ್, ಇನ್ನು ನೆಕ್ಸ್ಟು ಯಾವ್ಯಾವ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ. ನನಗಂತೂ ಫುಲ್ ಖುಷಿ. ನೀವೆಲ್ಲ ಹೇಳಿದ್ರು ಹೋಗಿ ಒಂದು ಬ್ಲಾಗ್ ಮಾಡಿ ಬಿಡ್ತಾ ಇರ್ತೀನಿ ನಿಮಗೋಸ್ಕರ. ಬೇಗ ರೀಚ್ ಆಗಿ ಪ್ಲೇಸಸ್ ಎಲ್ಲ ತೋರಿಸ್ತೀವಿ ಗೈಸ್. ತುಂಬ ಪವರ್ಫುಲ್ ಟೆಂಪಲ್ಲು. ಮುರುಘಾಜ ದೇವ್ರು ಅನ್ನೋದು ತುಂಬ ಈಸಿ ಅಲ್ಲ ಗೈಸ್. ಏನಂದರೆ ನನಗಂತೂ ನಾನು ಅಂದ್ಕೊಂಡಿದ್ದೆ ಒಂದ್ಸಲ ಸುಮ್ಮನೆ ಬರ್ತೀನಿ, ಒಂದ್ಸಲ ಕೋಲಾರ ನೋಡಬೇಕು ಅಂತ. ಬಟ್ ನನಗೆ ಆ ಟೈಮಲ್ಲಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೀವು ಏನಾದರೂ ಒಂದು ಬೇಡ್ಕೊಳ್ಳಿ, ಅದೇ ಪ್ರಕಾರ ಮಾಡಿ ಗೈಸ್. ತುಂಬ ವರ್ಕ್ ಆಗುತ್ತೆ. ನನ್ನ ಲೈಫಲ್ಲಂತೂ ತುಂಬ ವರ್ಕ್ ಆಗಿದೆ ಈ ದೇವರು. ಅದಕ್ಕೆ ಏನು ಇಲ್ಲದೆ ನಾನು ಒಂದು ಸ್ವಲ್ಪ ಆದರೂ ಇವಾಗ ಇಷ್ಟಿದ್ದೀನಿ. ಗೊತ್ತಿರಬೇಕು ಗೈಸ್ ಮನಸ್ಸಲ್ಲಿ. ಇವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಚಂದ್ರಾಯಪಟ್ಟಣ ಹತ್ತತ್ರ ಇದ್ದೀವಿ ಗೈಸ್. ಸಕಲೇಶ್ಪುರ ಅಲ್ಲಿ ಒಂದು ಸ್ಟಾಪ್ ಕೊಡ್ತೀವಿ. ಆ ವ್ಯೂ ಎಲ್ಲ ನೋಡೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ರೈನಿ ಸೀಸನಲ್ಲಿ ಬಂದರೆ ಸಕ್ಕತ್ತಾಗಿರುತ್ತೆ. ಇವಾಗ ಸ್ವಲ್ಪ ಸಮ್ಮರ್ ಇದೆ, ನೋಡೋಣ ಗ್ರೀನರಿ ಇದೆಯಾ, ಇಲ್ಲ ಅಂದರೆ ಫುಲ್ಲು ಬಿಸಿಲೇ ಇರುತ್ತಾ, ಫುಲ್ ಮಣ್ಣು ಇರುತ್ತಾ ನೋಡೋಣ ಗೈಸ್. ಅಲ್ಲಿ ಹೋಗಿ ನಿಮಗೂ ಒಂದು ವ್ಯೂ ತೋರಿಸ್ತೀವಿ. ವೇಟ್ ಆ್ಯಂಡ್ ವಾಚ್ ಗೈಸ್. ಏನು ಮಾಡ್ತೀನಿ ಗೈಸ್ ಫೈನಲಿ ರೀಚ್ ಆದ್ವಿ ಸಕಲೇಶ್ಪುರ್ಗೆ. ಇನ್ನೇನು ಇಲ್ಲಿಂದ ಕರೆಕ್ಟಾಗಿ 1 hour ಇದೆ. ಧರ್ಮಸ್ಥಳ ರೀಚ್ ಆಗ್ತೀವಿ ನೆಕ್ಸ್ಟು. ಇದು ಯಾವುದು ಸಮ್ಮರಲ್ಲಿ ಸಕಲೇಶ್ಪುರ ಥರನೇ ಇಲ್ಲ. ಅದಲ್ಲ, ಇದು ಯಾವುದೋ ದೇವಸ್ಥಾನ ಚೆನ್ನಾಗಿದೆ ಅಲ್ಲ, ಆಂಜನೇಯ. ಸಕಲೇಶ್ಪುರ ಥರನೇ ಇಲ್ಲ, ಫುಲ್ ಬಿಸಿಲು. ಯಾವುದೋ ವಿಲೇಜ್ ಬರೋ ಥರ ಇದೆ. ಏನ್ ನೋಡಿ, ಫಸ್ಟ್ ಟೈಮ್ ನಾನು ಸಕಲೇಶ್ಪುರ್ಗೆ ಬಂದು ಈ ಥರ ರಿಗ್ರೆಟ್ ಆಗ್ತಿದೆ ಅಪ್ಪ. ಹಾಂ ಅಲ್ಲ, ಫಸ್ಟ್ ಟೈಮ್ ಬಂದು ಸಕಲೇಶ್ಪುರಾಗೆ ಈ ಥರ ರಿಗ್ರೆಟ್ ಆಗ್ತಿದೆ. ಅಟ್ಲೀಸ್ಟ್ ಸ್ವಲ್ಪ ಫಾಗನೇ ಇರಬೇಕಾಗಿತ್ತು. ಹೌದು ಗೈಸ್, ಏನಂದರೆ ಸಮ್ಮರಲ್ಲಿ ಬಂದರೆ ಸಕಲೇಶ್ಪುರ ಥರನೇ ಇಲ್ಲ. ಫುಲ್ಲು ನೋಡಿ ಗ್ರೀನರಿ ಎಲ್ಲ ಚೆನ್ನಾಗಿದೆ, ಬಟ್ ಏನೋ ಅದು ಒಂಥರ ಮಣ್ಣಿದೆ, ನೀರಿಲ್ಲ, ಫಾಗ್ ಇಲ್ಲ. ಈ ಟೈಮ್ಗೆ ರೈಡ್ಗೆ ಹೋಗ್ತಾವ್ರೆ. ತುಂಬ ಜನ ರೈಡರ್ಸ್ನ ನೋಡ್ತಾ ಇದ್ದೀವಿ ಗೈಸ್, ಖುಷಿ ಆಯಿತು. ನೆಕ್ಸ್ಟು ನಾವು ಒಂದು ರೈಡಿಗೆ ಹೋಗಬೇಕು. ನಾವು ಆ ಥರ ಎಲ್ಲ ಫುಲ್ಲು ಗಾಡಿ ಎತ್ಕೊಂಡು ರೈಡರ್ಸ್ ಥರ ಫುಲ್ ನೋಡಿ ಸೋಲೋ ರೈಡಿಂಗು ಹೆಂಗೆ ಹೋಗ್ತಾವ್ರೆ. ಚೆನ್ನಾಗಿ ಅನಿಸುತ್ತೆ ಗೈಸ್ ಈ ಥರ ಎಲ್ಲ ನೋಡ್ತಾ ಇದ್ರೆ. ನೆಕ್ಸ್ಟ್ ನಾವು ಹೋಗಬೇಕು ರೈಡು. ಮೇನ್ ಘಾಟ್ ಸೆಕ್ಷನ್ ತೋರ್ಸೋಣ ಅಂತ ವೇಟ್ ಮಾಡ್ತಾ ಇದೀವಿ ಗೈಸ್. ಇದು ಸಕಲೇಶ್ಪುರ. ಇನ್ನೇನು ಸ್ವಲ್ಪದಲ್ಲೇ ಫುಲ್ ಘಾಟ್ ಸೆಕ್ಷನ್ ಎಲ್ಲ ಬರುತ್ತೆ. ಅದು ಆಕ್ಚುಲಿ ಡ್ರೈವಿಂಗ್ಗೆ ಒಂದು ಮಜಾ. ಏನಪ್ಪ ಗುದ್ಬಿಟ್ಟವ್ರೆ ಅನ್ಸುತ್ತೆ ಗಾಡಿ. ಕ್ರೇಜ್ ನೋಡಿ ಗೈಸ್, ಆಕ್ಸಿಡೆಂಟು, ಲಾರಿ ಗುದ್ಬಿಟ್ಟವ್ರೆ, ಬಿಟ್ಟವ್ರೆ. ಡ್ರೈವ್ ಸೇಫ್ ಗೈಸ್, ಸೀಟ್ ಬೆಲ್ಟ್ ಹಾಕೊಳ್ಳಿ, ಆರಾಮಾಗಿ ಕಾನ್ಶಿಯಸ್ ಆಗಿ ಡ್ರೈವ್ ಮಾಡಿ. ಯಾವತ್ತಿದ್ರು ಎಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರು ಬನ್ನಿ, ನೋಡಿಕೊಂಡು ಆರಾಮಾಗಿ ಓಡಿಸಿ. ಇಲ್ಲಿಂದ ಧರ್ಮಸ್ಥಳ ಎಷ್ಟು ಕಿಲೋಮೀಟರು? 70 ಕಿಲೋಮೀಟರ್. ಏನು ಆಗೋಯ್ತು ಗೈಸ್. ನೀನು ಬಂದು ಇಲ್ಲಿ ಒಂದು ಅಡ್ಡ ಹಾಕ್ಬಿಟ್ಟು ನೆಕ್ಸ್ಟು ಡೈರೆಕ್ಟ್ ಧರ್ಮಸ್ಥಳ ರೀಚ್ ಆಗ್ಬಿಡ್ತೀವಿ. ಎಲ್ಲ ಕಣ ಭರತ್, ಇನ್ನ ಮುಂದೆ ಹಾಕೋಣ. ನನಗೇನೋ ಒಂಥರ ಫೀಲೇ ಕೊಡ್ತಾ ಇಲ್ಲ ಅಪ್ಪ. ಬಾಯ್ಸ್ ಎಲ್ಲ ಇಲ್ಲಿ ಬಂದ್ಬಿಡವ್ರೆ ಆಲ್ರೆಡಿ. ಅವ್ರಿಗೆ ಫೀಲೇ ಬರ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ. ನನಗೆ ಇಲ್ಲಿಂದ ಸ್ವಲ್ಪ ಏನೋ ಒಂದು ಚೂರು ಘಾಟ್ ಸ್ಟಾರ್ಟ್ ಆಯ್ತಲ್ಲ. ಘಾಟ್ ಸೆಕ್ಷನ್ ಮೇ ಬಿ ಇಲ್ಲಿಂದ ಸ್ಟಾರ್ಟ್. ಹೌದು, ನೋಡು ಇಲ್ಲಿಂದ ಸ್ಟಾರ್ಟ್ ಗೈಸ್. ಫಾರೆಸ್ಟ್, ಘಾಟ್ ಸೆಕ್ಷನ್ ಎಲ್ಲ ಸ್ಟಾರ್ಟ್. ಇಲ್ಲಿಂದನೇ ಆಕ್ಚುಲ್ ಮಜಾ ಸ್ಟಾರ್ಟ್ ಆಗೋದು. ಅಂದ್ರೆ ನಾನ್ ಸ್ಟಾಪ್. ಇದು ಮಾನ್ಸೂನ್ ಟ್ರಾಫಿಕ್ ಇರಬಾರ್ದು ಗೈಸ್. ಈ ತರ ನೋಡಿ ಗಾಡಿ ಮೇಲೆ ಗಾಡಿಗಳು ತುಂಬ್ತಾನೆ ಇದೆ. ಮಾನ್ಸೂನ್ ಅಲ್ಲಿ ಬಂದಿದ್ರೆ ಇನ್ನೇನ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ. ಹೌದು ಗೈಸ್, ನಾವು ಒಂದ್ ಸ್ವಲ್ಪ ಅರ್ಜೆಂಟ್ ಪಟ್ಬಿಟ್ವಿ. ಏನಿಲ್ಲ ಗೈಸ್, ನಿಮ್ಗೆ ಯಾವಾಗ ಅನ್ಸುತ್ತೋ ಎಲ್ಲ ಸೈಡ್ ಹೋಗ್ತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ.
ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮಗೂ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಜೊತೆ ಬನ್ನಿ ಸುತ್ತೋಣ. ಹೊಸ ಹೊಸ ಫ್ರೆಂಡ್ಸ್ ಜೊತೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇವನ್ ವಿ ಆರ್ ಲುಕಿಂಗ್ ಫಾರ್ ದಟ್. ಇದೇನು ಹ್ಯಾಂಡ್ ಮೇಡ್ ಇದು ಫ್ಲವರ್ಸ್. ಚೆನ್ನಾಗಿದೆ ಗೈಸ್, ಒಂಥರ ಎಕ್ಸ್ಪೀರಿಯನ್ಸ್. ಫುಲ್ ಸಾಂಗ್ಸ್ ಹಾಕೊಂಡು ಫುಲ್ಲು ಗಾಳಿ ಸಮ್ಮರಲ್ಲೇ ಒಂಥರ ವೈಬ್ ಇದೆ. ಸಮ್ಮರಲ್ಲೇ ಒಂಥರ ಇದೆ ಇದು. ನೋಡಿ ರೋಡ್ಸ್ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟು ಸಕ್ಕತ್ತಾಗಿದೆ. ಲಾಂಗ್ ಟರ್ನ್ಸು. ಅದೇನಂದ್ರೆ ಗೈಸ್, ಪಕ್ಕದಲ್ಲಿ ಕುತ್ಕೊಳ್ಳೋರಿಗೆ ಬೈಕ್ ಬರ್ಬೋದು, ಬಟ್ ಓಡಿಸೋರಿಗಂತೂ ಗ್ರೀನರಿ ಇದೆ ಗುರು. ಇಲ್ಲೆಲ್ಲ ಗ್ರೀನರಿ ಇದೆ. ಇಲ್ಲಿಂದ ಸ್ಟಾರ್ಟ್, ಅದೇ ಘಾಟ್ ಸೆಕ್ಷನ್ ಅದೇ ಸ್ಟಾರ್ಟ್ ಆಗುತ್ತೆ. ಓಡಿಸೋರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಫೀಲ್ ಗೈಸ್. ಒಂಥರ ಸಖತ್ ರೋಡ್ ಇದ್ರೆ ಮಜಾ ಇರುತ್ತೆ. ನೋಡ್ತಾ ಇದ್ದೀರಾ ಅನ್ಸುತ್ತೆ ನೀವೇನೇ, ತೋರಿಸ್ತದೆ ಭರತ್. ಲಕ್ಷ್ಮಿಗೆ ಸ್ವಲ್ಪ ಬಿಟ್ರೆ ಆಚೆ ಬಿದೋಗ್ಬಿಡ್ತಾನೆ ಅನ್ಸುತ್ತೆ. ಆ ಥರ ಎಂಜಾಯ್ ಮಾಡ್ತಾವ್ರು ಅವನು. ಅವಾಗಿಂದ ಹಂಗೆ ಕೂತವನೆ ಬೆಂಗಳೂರಿಂದ. ಎರಡ್ ಸತಿ ವಾಮಿಟ್ ಮಾಡ್ದ ಅವನಂತೂ ಒಂದ್ 2 ಸಲ ಕಪ್ದ ಗೈಸ್. ಎಂಜಾಯ್ ಮಾಡ್ತಾವನೆ ಹಿಂದಗಡೆ ಮಲ್ಕೊಂಡ ಅವನು ಸ್ವಲ್ಪ ಹೊತ್ತು. ಆಮೇಲೆ ಸನ್ ರೂಫ್ ಮೇಲೆ ನಿಂತ್ಕೋತಾನೆ, ಎಲ್ಲಾರ್ಗು ಹೋಗೋರು ಬರೋರ್ಗೆಲ್ಲ ಬಾಯ್ ಅಂತಾನೆ, ತಿರ್ಗಾ ಇದು ಮಾಡ್ತಾನೆ ಗೈಸ್. ನಂಗೆ ನಿಜ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿಮಗೆ, ಬಟ್ ನಿಜ ಡ್ರೈವಿಂಗಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ತಿದೆ ಗೈಸ್. ಸಖತ್ ಫೀಲ್ ಬರ್ತೈತೆ. ಹಿಂಗೆ ರೋಡ್ಗಳು ಸಕ್ಕತ್ತಾಗಿದೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮಳೆ ಬರ್ತಾ ಇದ್ರೆ ಇನ್ನೂ ಸಕ್ಕತ್ತಾಗಿದ್ದಿರೋದು. ನೋಡು, ನೀವೇ ನೋಡ್ತಾ ಇರ್ಬೋದು. ಬರೋದು ಅಲ್ಲೆಲ್ಲ ತೋರ್ಸಪ್ಪ, ಅಲ್ಲಿ ನೋಡು ಫುಲ್ಲಿ ನೋಡಿ ಗೈಸ್, ಫುಲ್ ಫಾರೆಸ್ಟ್ ಇದೆಲ್ಲ. ಹೆಂಗಿದೆ ಫಾರೆಸ್ಟ್ ನೋಡಿ ಗೈಸ್. ಎಕ್ಸಲೇಟರ್ ಪ್ರೆಸ್ ಮಾಡೋದೇ ಬೇಡ ಗೈಸ್, ಬರೀ ಬ್ರೇಕ್ ಹಾಕೋದು ಬಿಡೋದು ಅಷ್ಟೇ ಮಾಡ್ತಾ ಇದೀನಿ. ಅದೇ ಎಳಿತೈತೆ ಸಕ್ಕದಾಗಿ. ಪೆಟ್ರೋಲ್ ಉಳಿಸ್ಬೋದು ಆರಾಮಾಗಿ ಅಷ್ಟೇ. ಇನ್ನು ಈ ಸೈಡ್ ಎಲ್ಲ ಮಾಡ್ತವ್ರು ಅನ್ಸುತ್ತೆ, ರೆಸಾರ್ಟ್ ಹೋದಲ್ಲ. ಪೆಟ್ರೋಲು ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಗೋಲ್ಡ್ ರೇಟು, ಪೆಟ್ರೋಲ್ ರೇಟು ಎಲ್ಲ ತಲೆನೋವು. ನಮಗಂತೂ ಟಿಕ್ ಆಗ್ತಿದೆ. ಅಷ್ಟೇ ನಮ್ಮಂಥ ಬಡವರೆಲ್ಲ ಏನು ಮಾಡೋದು ಗೊತ್ತಿಲ್ಲ ಗೈಸ್. ನಿಮ್ಮ ಕೈಲಾದರೆ ಒಂದು ಫೋನ್ ನಂಬರು ಸ್ಕ್ಯಾನರ್ ಹಾಕ್ತೀವಿ, ಅದಕ್ಕೆ ಫೋನ್ಪೇ ಮಾಡಿಬಿಡಿ. ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಸುತ್ಬಿಟ್ಟು ವ್ಲಾಗ್ ಹಾಕ್ತೀವಿ ನಿಮಗೋಸ್ಕರ. ಏನಂತೀವಿ ಬರತ್? ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ದುಡ್ಡು ಯೂಟ್ಯೂಬರೇ ಕೊಡ್ತಾರೆ ಅಂತ್ಯಾ? ಎಲ್ಲ ಸಪೋರ್ಟ್ ಮಾಡಿ ಗೈಸ್ ವಿತ್ ಕ್ಷತ್ರಿಯ ಬ್ಲಾಗ್ಸ್. ಎಲ್ಲ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ, ಆದಷ್ಟು ಕಂಟೆಂಟ್ ಟ್ರೈ ಮಾಡ್ತೀನಿ. ಇನ್ನು ಸೈಕ್ ವಿಡಿಯೋ ಬೇಕಂದ್ರೆ ನೆಕ್ಸ್ಟ್ ಗೋವಾಗೆ ಹೋಗೋಣ. ನೆಕ್ಸ್ಟ್ ಇನ್ನೂ ಇದೆ ಗೈಸ್, ಇನ್ನು ಮುಂದೆ. ಆ್ಯಕ್ಚುಲಿ ನೆಕ್ಸ್ಟ್ ಲಾಗ್ ಬಂದ್ಬಿಟ್ಟು ಇನ್ನೊಂದು ವೀಕಲ್ಲೇ ಇದೆ. ಅದು ಏನಂದರೆ ಒಂದು ಸ್ಪಿರಿಚುವಲ್ ಪ್ಲೇಸು ಚೆನ್ನಾಗಿದೆ ಗೈಸ್. ಅದೇನಂದರೆ ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು. ಇವಾಗ ಮಾತಾಡೋದು ಬೇಡ ಅದ್ರ ಬಗ್ಗೆ. ಆ ಬ್ಲಾಗಲ್ಲೇ ಅದ್ರ ಬಗ್ಗೆ ಮಾತಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ ಅನ್ಸುತ್ತೆ. ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ನಾವು ಇವಾಗ ಬರೀ ಕೊರಗಜ ಟೆಂಪಲ್ ಅಂತ ಒಂದೇ ಫೋಕಸ್ ಮಾಡಿ ಹೋಗ್ತಾ ಇರೋದು ಗೈಸ್. ನಾವು ಧರ್ಮಸ್ಥಳನೂ ಅಲ್ಲೇ ಪಕ್ಕದಲ್ಲಿದೆ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಇನ್ನೂ ತುಂಬ ಟೆಂಪಲ್ಸ್ ಎಲ್ಲ ಇದೆ. ನಾವು ಅದಕ್ಕೆಲ್ಲ ವಿಸಿಟ್ ಮಾಡ್ತಾ ಇಲ್ಲ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮಿಂಗ್ ಗೈಸ್. ಸಂಡೇ ಬಂದ್ಬಿಟ್ಟು ಭರತ್ ಮನೆ ಒಂದು ಪ್ಲ್ಯಾನ್ಸ್ ಇದೆ, ಬೇಕಂದ್ರೆ ಅದು ಒಂದು ಬ್ಲಾಗ್ ಮಾಡಿ ಹಾಕ್ತೀವಿ ನಿಮಗೋಸ್ಕರ. ಎಂಜಾಯ್ ಮಾಡ್ಕೊಳ್ಳಿ. ಒಂದು ರೂಮಲ್ಲಿ ಎಲ್ಲರೂ ಕುತ್ಕೊಂಡು ಗೆಟ್ ಟುಗೆದರ್ ಮಾಡ್ತಾ ಇದೀವಿ. ಅದನ್ನು ಅದಕ್ಕೋಸ್ಕರ ನಾವು ಇವಾಗ 1 ಡೇ ಇಲ್ಲ ಅಂದ್ರೆ 2 days ಅಲ್ಲೇ ಬರೋದು ಅಂತ ಪ್ಲಾನ್ ಮಾಡಿದೀವಿ. ನೋಡೋಣ. ಇಲ್ಲ ಅಂದಿದ್ರೆ ಫುಲ್ಲು ಮಂಗಳೂರು, ಉಡುಪಿ, ಹೊನ್ನಾವರ ಎಲ್ಲ ನಾನೇ ಕರ್ಕೊಂಡು ಹೋಗ್ಬಿಟ್ಟಿದೆ ಫುಲ್ ಗೋವಾಗೆ ಬಿಟ್ಟಿದ್ರೆ. ಬಟ್ ಎಲ್ಲಿ ಗೋವಾ ಆ ತರ ಫುಲ್ ಒಂದೇ ಸ್ಕೆಚ್ ಅಲ್ಲಿ ಬೀಚಸ್ ಇದೆ ಅಲ್ಲ ಗೈಸ್, ಅಲ್ಲ ಫುಲ್ ಒಂದೇ ಸ್ಕೆಚ್ ಅಲ್ಲಿ ಹೊಡಿ. ಏನಿಲ್ಲ, ಇವಾಗ್ಲೂ ಹೋಗ್ಬೋದು ಗೋವಾಗೆ. ಅದೇನೇ ಪ್ಲಾನ್ಸ್ ಇದೆ ಗೈಸ್, ಪ್ಲಾನ್ಸ್ ಇದೆ. ಎಲ್ಲ ಕಡೆನೂ ನೋಡ್ಬೇಕಲ್ವಾ, ಅದೊಂದೇ ತಲೆಯಲ್ಲಿ ಇಟ್ಕೊಂಡು ಇವನು ಹೋಗ್ತಾನೆ. ನಾ ಮುಂದೆ ಸೈಡ್ಗೂ ಬಿಡ ಬಿಟ್ಟಪ್ಪ. ಲಾಸ್ಟ್ ಫೈನಲಿ ಏನ್ ಇದು ಮಳೆಗೆ ಆಗಿರೋದ ಹಿಂಗೆಲ್ಲ ಬಿದೋಗ್ಬಿಟ್ಟಿರೋದು. ಕಲ್ಲೆಲ್ಲ ಜೋಡಿಸಿ ಡಿಸೈನ್ ಎಲ್ಲ ಮಾಡ್ತವ್ರೆ ಗೈಸ್, ಹೊಸ ಫ್ರೇಮ್ ಎಲ್ಲ ಮಾಡ್ತವ್ರೆ ಅನ್ಸುತ್ತೆ. ವಾ ಏನ್ ವ್ಯೂ ನೋಡ್ಬೋದು ಇದು ಅಲ್ವಾ, ಕಾಣಿಸ್ತಾ ಇಲ್ಲ ಇದರಲ್ಲಿ, ಬಟ್ ವ್ಯೂ ಮಸ್ತಾಗಿದೆ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ, ಬಿಸಿಲಲ್ವಾ. ಸ್ವಲ್ಪ ಮೇಲೆ ಎತ್ತಿದ್ಯಾ ನೋಡು.
ಆಗಲ್ಲ. ಇದು ಟೂ ವೇ ಒಂದೇ ರೋಡಲ್ಲಿ, ಚಿಕ್ಕ ರೋಡ್ ಸ್ವಲ್ಪ. ಹೂವೇ ಅನ್ಸುತ್ತಲ್ಲ ಇದು. ಗೈಸ್ ಈಗ ಮೈ ಕಟ್ಕೊತೀನಿ ಕಾಣಿಸ್ತಿದ್ಯಾ? ಗೈಸ್ ಗೈಸ್ ನಮಸ್ಕಾರ. ನೋಡಿ ಗೈಸ್ ಕಾಣಿಸ್ತಿದ್ಯಾ ನಿಮಗೆ? ಬಟ್ ನಾವು ಇವತ್ತು ಇಲ್ಲಿ ದರ್ಶನ ಮಾಡಲ್ಲ ಗೈಸ್. ನಾವು ಇವತ್ತು ದರ್ಶನ ಮಾಡ್ತಾ ಇರೋ ಸ್ಪಾಟ್ ಬೇರೆ ಕಡೆ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ದಟ್ ಈಸ್ ನನ್ ಅದರ್ ದ್ಯಾನ್ ಕೊರಗಜ್ಜ ಟೆಂಪಲ್. ವಿಲ್ ರೀಚ್ ದೇರ್ ಇನ್ 15 minutes ಗಾಯ್ಸ್. ಇಲ್ಲೂ ಒಂದಿನ ಬರೋಣ, ಅದನ್ನು ವ್ಲಾಗ್ ಮಾಡ್ತೀವಿ, ಅದನ್ನು ವ್ಲಾಗಲ್ಲಿ ತೋರಿಸ್ತೀವಿ. ಇದು ತುಂಬ ಫೇಮಸ್ ಪ್ಲೇಸ್, ನಿಮಗೆ ಗೊತ್ತು, ಮಂಜುನಾಥ ಸ್ವಾಮಿ ಟೆಂಪಲ್ಲು. ತುಂಬ ಪವರ್ಫುಲ್ ಗಾಡ್, ತುಂಬ ಪವರ್ಫುಲ್ ದೇವರು. ನಾನು ಎಷ್ಟೊಂದು ಸಲ ಬಂದು ಇಲ್ಲೇ ಬೋರ್ಡ್ ಮಾಡಿಸ್ಕೊಂಡು ಹೋಗಿದ್ದೀನಿ ಗೈಸ್, ನೀವೆಲ್ಲ ಬನ್ನಿ. ಬಟ್ ಮೇನ್ ಇವಾಗ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇರೋದು. ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ಬಟ್ ಡ್ರೆಸ್ ಚೇಂಜ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಏನಂತೀಯ? ಏನು ಇನ್ಸಿಡೆಂಟು? ಸೌಜನ್ಯ ಅವ್ರದ್ದು ತುಂಬ ಸೆನ್ಸಿಟಿವ್ ಕೇಸ್ ಗೈಸ್ ಅದು. ಅದ್ರ ಬಗ್ಗೆ ಮಾತಾಡೋದು ಎಷ್ಟು ಸರಿನೋ ಕರೆಕ್ಟೋ ನಮಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಥರ ಅನ್ಯಾಯ ಆಗಿದೆಯೋ ಇಲ್ಲೋ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಕೋರ್ಟಲ್ಲಿ ಇನ್ನೂ ಡಿಲೇ ಆಗ್ತಾನೆ ಇದೆ ಆ ಕೇಸ್ ಬಗ್ಗೆ. ಅದು ಇಷ್ಟು ಮಾತ್ರ ಸತ್ಯನೋ ಇಲ್ಲೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಹಂಗೇನಾದರೂ ಆಗಿದ್ದಿದ್ರೆ ತುಂಬ ಅನ್ಯಾಯ ಗೈಸ್. ಆ ಥರ ಇನ್ಸಿಡೆಂಟ್ ಅಂತೂ ಯಾವತ್ತೂ ಆಗಬಾರ್ದು. ಯಾವುದೇ ಒಂದು ಹುಡುಗಿ ಅಂದರೆ ನಾವು ಯಾವತ್ತಿದ್ರೂ ಅವರಿಗೆ ಕೈ ಮುಗ್ದು ರೆಸ್ಪೆಕ್ಟ್ ಮಾಡಬೇಕು ಗೈಸ್. ಅದು ಈ ರೋಡಲ್ಲೇ ಆಗಿದ್ದು. ಅವ್ರ ಮನೆ ಇಲ್ಲೇ ನೋಡಿ, ಫೋಟೋ ತೋರಿಸ್ತೀನಿ, ಇದೆ ಅಲ್ಲೇ ಸೌಜನ್ಯ ಇದೆ ನೋಡಿ, ಕಾಣಿಸ್ತಾ ಗೈಸ್ ನಿಮಗೆ? ಅವ್ರ ಮನೆ ಇಲ್ಲೇ ಈ ರೋಡೇ ಇಬ್ರು. ತುಂಬ ಬೇಜಾರಾಗುತ್ತೆ ಗೈಸ್. ಈ ರೋಡಲ್ಲೇ ಅದು ಸೇಫ್ಟಿ ಇಲ್ಲ ಅಂದರೆ ಅದು ಧರ್ಮಸ್ಥಳ, ಅಲ್ಲಿ ದೇವರು ಇರುವಂಥ ಸ್ಥಳ ಅಲ್ಲಿ ಈ ಥರ ಒಂದು ಘಟನೆ ನಡೆಯುತ್ತೆ ಅಂದರೆ ಅದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಅವಮಾನ ಗೈಸ್. ನಮ್ಗೆ ಅವಮಾನ, ಕರ್ನಾಟಕಕ್ಕೆ ಅವಮಾನ, ಕರ್ನಾಟಕ ಜನರಿಗೆ ಅವಮಾನ, ಇಂಡಿಯಾಗೆ ಅವಮಾನ ಗೈಸ್ ನಿಜ ಹೇಳ್ಬೇಕಂದ್ರೆ. ಏನಂದರೆ ಅದೇನೆ, ಒಂದು ಹೆಣ್ಮಗು ಅಂದರೆ ಅವರಿಗೆ ಒಂದು ಸ್ಯಾರಿ ಕಟ್ಟಿಬಿಟ್ಟು ನಾವು ಕೊಟ್ಟಿಟ್ಬಿಟ್ಟು ಪೂಜಿಸ್ಬೇಕು. ಅದು ಬಿಟ್ಬಿಟ್ಟು ಅದೇ ಸ್ಯಾರಿನ ಹೇಳಿದ್ರೆ ಇವತ್ತು ಅದು ನ್ಯಾಯ ಸಿಗಲ್ಲ ಗೈಸ್. ಅದೊಂದೇ ಹೇಳೋದು ನಾನು. ಸೊ ದೇವ್ರಿದ್ದಾನೆ ಗೈಸ್, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಷ್ಟೇ. ಡಿಲೇ ಆದ್ರೂ ಒಟ್ಟಿನಲ್ಲಿ ಆ ಸೊಲ್ಯೂಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಎಲ್ಲ ಅವನ ಪಾದಕ್ಕೆ ಬಿಟ್ಟುಬಿಟ್ಟು ನಾವು. ಇಲ್ಲೂ ಒಂದು ಕೇಸ್ ಆಗಿತ್ತು ನೇತ್ರಾವತಿ ಹತ್ರ. ಹೌದಾ? ತುಂಬ ತುಂಬ ಇದೆ, ಅದೆಲ್ಲ ಅನ್ಸಾಲ್ವ್ಡ್ ಆಗಿದೆ. ಯಾವುದಕ್ಕೂ ಒಂದು ಪರಿಹಾರ ಸಿಕ್ಕಿಲ್ಲ. ಎಲ್ಲ ಮನಿ ಪವರ್ ಅಷ್ಟೇ. ಜಗತ್ತಲ್ಲಿ ದುಡ್ಡಿರಬೇಕು ಗೈಸ್, ಅವತ್ತೇ ನಮ್ಮದು ಒಂದು ವಾಯ್ಸ್ ಅಂತ ಅದು ತುಂಬ ರೇಸ್ ಆಗೋದು. ದುಡ್ಡಿಲ್ಲದೆ ಇರೋರಿಗೆ ವಾಯ್ಸ್ ಯಾವತ್ತೂ ರೇಸ್ ಆಗಲ್ಲ. ಅದಂತೂ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನೀರೇ ಇಲ್ಲ. ದುಡ್ಡು ಮಾಡಿದ್ರೇ ನೀವು ನಿಮಗೆ ಅಂತ ಒಂದು ಬೆಲೆ. ಯಾರೇ ಆಗಲಿ, ಮನೆಯವರು ಅದೇ ಎಲ್ಲರ ಹತ್ರನೂ ಅಷ್ಟೇ, ಸ್ವಂತ ಮನೆಯವ್ರ ಹತ್ರನೂ ಅಷ್ಟೇ, ಕಸಿನ್ಸ್ ಹತ್ರನೂ ಅಷ್ಟೇ, ಫ್ರೆಂಡ್ಸ್ ಹತ್ರನೂ ಅಷ್ಟೇ, ರಿಲೇಟಿವ್ಸ್ ಹತ್ರನೂ ಅಷ್ಟೇ, ಒಂದು ಪಬ್ಲಿಕ್ ಪ್ಲೇಸ್ ಅಂತನೂ ಅಷ್ಟೇ. ಎಲ್ಲ ಕಡೆನೂ ನಿಮ್ಗಂತ ಒಂದು ವ್ಯಾಲ್ಯೂ, ನಿಮ್ಗಂತ ಒಂದು ಪವರು, ನಿಮ್ಮ ಧ್ವನಿ ಒಬ್ರಿಗೆ ಕೇಳಿಸ್ಬೇಕು ಅಂದರೆ ಮೇನು ಇರಬೇಕು ಗೈಸ್ ಅಷ್ಟೇ. ಅದಿದ್ದರೆ ಅದಕ್ಕಂತ ಕೆಟ್ಟದ್ದು ಮಾಡೋದಲ್ಲ, ಒಳ್ಳೆ ದಾರಿಲಿ ಹೋಗಿ ಯಾವತ್ತಿದ್ರೂ ಒಳ್ಳೇದು ಮಾಡಬೇಕು. ನಾವು ಹುಟ್ಟಿ ಬಂದಿದ್ದೀವಿ ಅಂತ ಒಂದು ಗುರುತು ನಮ್ದು ಆಗಬೇಕಂದ್ರೆ ಅದು ಒಳ್ಳೇದಾಗ ಆಗಬೇಕು, ಕೆಟ್ಟದಾಗ ಆಗಬಾರ್ದು. ಏನಂದರೆ ಗೊತ್ತಾಗುತ್ತೆ, ಎಲ್ಲರೂ ಒಬ್ಬರು ಎಲ್ಲ ಲೈಫಲ್ಲೂ ಒಳ್ಳೆಯವ್ರಾಗಕ್ಕೆ ಆಗಲ್ಲ. ಒಬ್ಬರು ಲೈಫ್ ಇಲ್ಲ, ಒಬ್ಬರು ಲೈಫಲ್ಲಿ ಅದು ಕೆಟ್ಟದಾಗ ಆಗುತ್ತೆ. ವಿತ್ ಸಿಚುವೇಶನ್ನು ಇಲ್ಲ ಅವ್ರು ಇರೋದೇ ಹಂಗೇನೋ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಬಟ್ ಏನಂದರೆ ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡಿ. ನೀವು ಒಳ್ಳೇದು ಒಬ್ರು ಗೊತ್ತಾಗೋ ಥರ ಮಾಡಬೇಡಿ, ಯಾರಿಗೂ ಗೊತ್ತಾಗದೇ ಇರೋ ಥರ ಮಾಡಿ. ಇದು ಬಂದ್ಬಿಟ್ಟು ಒಂದು ರಾಮ ದೇವಸ್ಥಾನ ಗೈಸ್. ಇದು ಮಿನಿ ಅಯೋಧ್ಯ ಅಂತಲೇ ತಿಳಿಯೋಕ್ಕಾಗುತ್ತೆ ಕರ್ನಾಟಕದಲ್ಲಿ. ಇಲ್ಲಿ ಬರಬೇಕು ಗೈಸ್. ಬಟ್ ನಮ್ಮದು ಮೇನ್ ಮೋಟಿವ್, ಮೇನ್ ಪ್ಲೇಸು, ಮೇನ್ ಬಂದ್ಬಿಟ್ಟು ಕೊರಗಜ್ಜ ಟೆಂಪಲ್. ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಎಲ್ಲ ಕಡೆ ಹೋಗ್ಬೇಕಾ ಬೇಡವಾ ಎಲ್ಲ ಒಂದು ಪ್ಲ್ಯಾನ್ ಮಾಡ್ತೀವಿ. ಬನ್ನಿ ಗೈಸ್, ಅಲ್ಲಿ ಹೋಗೋಣ ಗೈಸ್.
ರೀಚ್ ಆಗಿದ್ದೀವಿ. ನೋಡಿ ಔಟ್ಫಿಟ್ ಚೆಕ್ಕು ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನಿ. ಇದೇ ಗೈಸ್ ಕೊರಗಾಜ ಟೆಂಪಲು ನಾನು ಬೇಡ್ಕೊಂಡಿದ್ದು, ಉಜ್ಜೇರಿಯಲ್ಲಿರೋ ಕೊರಗಾಜ ಟೆಂಪಲ್. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಇದಕ್ಕೆ ಹೋಗ್ತೀವಿ. ಬನ್ನಿ ಗೈಸ್ ಬೇಡ್ಕೊಂಬರೋಣ. ಫುಲ್ ಖುಷಿ ಆಗ್ತೈತೆ ಬಂದ್ಬಿಟ್ಟಿದ್ದೀವಿ ಅಂತ ಫೈನಲಿ. ಗೈಸ್ ಬಂದಿದ್ದೀವಿ ಗೈಸ್ ಹಂಗೆ ದರ್ಶನ ಮಾಡೋಕ್ಕೆ. ಕಾಣಿಸ್ತಿದ್ಯಾ? ಇದೇ ಗೈಸ್ ಕೊರಗಾಜ ಟೆಂಪಲು. ನಮ್ಮ ಹರಕೆ ಇದ್ದಿದ್ದು ಇಲ್ಲೇನೆ. ಬಂದಿದ್ದೀವಿ, ಮುಕ್ಕೊಂಡಿದ್ದೀವಿ, ಇವಾಗ ಹೊರಡ್ತಾ ಇದ್ದೀವಿ. ಅದು ಅಶ್ವಿಕ್ ನೋಡಿ ಗೈಸ್ ಫುಲ್ಲು ಬ್ಲ್ಯಾಕಲ್ಲೇ ಇದ್ದೀವಿ. ಫುಲ್ಲು ಕೊರಗಜ ದೇವರು ಕಪ್ಪು ಬಣ್ಣ, ಅದಕ್ಕೆ ನಾವು ಅದೇ ಥೀಮಲ್ಲಿ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಗೈಸ್. ಒಂಥರ ಸ್ಪೆಷಲ್ ಮೂಮೆಂಟು, ಅಂದ್ಕೊಂಡೇ ಇರಲಿಲ್ಲ. ಅದು ಇಲ್ಲಿ ಇದು ಬಂದ್ಬಿಟ್ಟು ಉಜ್ಜಿರೆ ಸ್ಥಳದಲ್ಲಿರುವ ಕೊರಗಜ ಟೆಂಪಲ್ಲು. ಗೈಸ್ ಪೂಜೆ ಮಾಡಿಸಾಯ್ತು, ಕಾರಿಗೂ ಪೂಜೆ ಮಾಡಿಸಾಯ್ತು, ಕಾರಿಗೆ ಈ ಥರ ತಾಯ್ತ ಕಟ್ಟಿದ್ದು ಆಯಿತು, ಈಗೂ ಬೊಟ್ಟಿಕ್ಸಿ ದೇವ್ರ ಹತ್ರ ಪೂಜೆ ಮಾಡಿಸಿದಾಯ್ತು. ಇವಾಗ ಸೂರ್ಯ ಟೆಂಪಲಿಗೆ ಬಂದಿದ್ದೀವಿ ಗೈಸ್, ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ನನ್ನ ತಮ್ಮ ಅಂತ ಅವಸ್ಥೆ ನೋಡಿ, ಇವನ್ ಮಾತ್ರ ಸ್ಟಾಪ್ ಮಾಡ್ತಾ ಇಲ್ಲ ವಾಮಿಟ್ ಮಾಡೋದು. ವಾಮಿಟ್ ಪಾಪ ಅವನ್ ಕಷ್ಟ ಅವನ್ಗೆ, ಅವನಿಗೆ ಇವನ್ ಬೇರೆ ಊಟ ಕೊಡಿಸ್ತಿಲ್ಲ. ಟ್ರಾವೆಲಿಂಗ್ ಸ್ವಲ್ಪ ಸೆಟ್ ಆಗ್ತಾ ಇಲ್ಲ ಗೈಸ್, ಅದಕ್ಕೆ ಕಕ್ತಾನೆ ಅವನೇ. ಏನು ಇಲ್ಲ ಹೊಟ್ಟೆಲಿ, ಆದ್ರೂ ಕಕ್ತಾನೆ ಅವನೇ. ಏನ್ ಮಾಡೋದು? ಇವಾಗ ಇನ್ನ ಇದ್ ಮುಗಿಸ್ಕೊಂಡು ನಂದು ಫೋಟೋ ಶೂಟ್ ಬೇರೆ ಮಾಡ್ಬೇಕು ಒಂದ್ ಸ್ವಲ್ಪ ನನ್ನ ರಾಣಿ ಜೊತೆಯಲ್ಲಿ. ಇವನು ಇಡಿ ಅಂದ್ರು ಹಿಡಿತಾ ಇಲ್ಲ. ನಾನು ಅದು ಮೇಯ್ನು, ಅದಕ್ಕೋಸ್ಕರನೇ ಬಂದಿದ್ದು ದೇವರ ದರ್ಶನ ಜೊತೆಲಿ. ನೀವು ಬಾಳ ಬಾರೋ ಅಂದ್ರೆ ಇರು ಅಂತಾನೆ ಅವನೇ ಗೈಸ್. ಬರ್ತಾ ಇಲ್ಲ, ನಾನೇನ್ ಮಾಡ್ಲಿ? ಟೈಮ್ ಆಗ್ತೈತೆ, ಹೊಟ್ಟೆ ಹಸಿತೈತೆ, ಎಲ್ಲಾನು ಆಗ್ತೈತೆ. ಬೇಗ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇದೀನಿ. ಅವ್ನು ಬರ್ತಾ ಇಲ್ಲ ಗೈಸ್. ವಾಡ ಏನ್ ಮಾಡ್ತಾ ಇದೀಯ ಅಲ್ಲಿ? ಪಾಪ ಗೈಸ್, ಪ್ಲೀಸ್ ಮಗು ಗೈಸ್, ಪಾಪ ಗೈಸ್. ಅವ್ರ ಜೋಶೇ ಇಲ್ಲೇ, ಅವ್ರ ಜೋಶೇ ಇಲ್ಲೇ. ಹೋಗೋಣ. ನನ್ನ ತಮ್ಮ ಗೈಸ್ ಇವನು. ನೆಕ್ಸ್ಟ್ ತೆಂಗಿನಪೇಟೆ ಡಾನ್. ಹಾ ತಿಗುರುಪೇಟೆ ಡಾನ್ ಮೊದಲು. ವಾಮಿಟ್ ಮಾಡ್ಕೊಂಡು. ಹಾ ತಿಗುರುಪೇಟೆ ಡಾನ್ ಇಬ್ಡಿ ಸಂಜಿಡು ಅಂತ ನೋಡಿ ಗೈಸ್. ಬಟ್ಟೆ ತಗೋ ಬಂದ್ಬಿಟ್ಟು ರೆಡಿ ಆಗ್ತಾ ಇಲ್ಲ. ಫುಲ್ಲು ಇನ್ನೊಂದು ದೇವಸ್ಥಾನ, ಮಂಗಳೂರು ದೇವಸ್ಥಾನ ಹಿಡ್ಕೊಬಿಟ್ಟವನೆ. ಮಂಗಳೂರಲ್ಲೇ ರೆಡಿ ಆಗೋದಂತೆ, ಅದವರೆಗೂ ರೆಡಿ ಆಗಲ್ವಂತೆ. ಏನ್ ಹೇಳ್ತೀರಾ ಗೈಸ್ ಇವನಿಗೆ? ಕಮೆಂಟ್ ಅಲ್ಲಿ ಹೋಗಿರಿ ಗೈಸ್ ಎಲ್ಲಾರು. ಎಷ್ಟು ಒಂದ್ ಡ್ರೆಸ್ ಅಲ್ಲೇ ಅದು ಮೈಕ್ ಹತ್ರ ಇಟ್ಕೊಂಡಿಡು. ಹುಡುಗರೇ ಎಷ್ಟು ಒಂದೇ ಡ್ರೆಸ್ ಅಲ್ಲೇ ಎಲ್ಲಾ ಕಡೆನೂ ಫಿನಿಶ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅದು ಒಂದೇ ಡ್ರೆಸ್ ಅಲ್ಲೇ ಫಿನಿಶ್ ಮಾಡ್ತಾರೆ, ಬಟ್ ನೀನು ಒಂದ್ ಡ್ರೆಸ್ನೇ ಹಾಕೋತಾ ಇಲ್ವಲ್ಲ ನೀನು. ಇದೇ ಒಂದ್ ಡ್ರೆಸ್. ಏನೇನೋ ಇದೆ ಗೈಸ್ ಫುಲ್ಲು. ಆಮೇಲೆ ಬಂದು ನೋಡೋಣ ಗೈಸ್. ಇಲ್ಲಿ ನೋಡಿ ಗೈಸ್, ಯಾವುದೋ ಒಂದು ಬರ್ಡು ಡಿಫ್ರೆಂಟ್ ಆಗಿದೆ. ನಾನು ಇವತ್ತೇ ನೋಡ್ತಾ ಇರೋದು ಈ ಬರ್ಡು. ನಿಮಗೆ ಯಾವ ಬರ್ಡು ಅಲ್ಲ, ಅದು ನೀರಲ್ಲಿ ಇರುತ್ತೆ. ನಿಮಗೆ ಈ ಬರ್ಡ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಸುಸ್ತಾಗ್ಬಿಟ್ಟಿದೆ ಫುಲ್ಲು. ಅದು ಹಾರಕ್ ಆಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿ ನೋಡು, ನಾಗಬನ ಅಂತ ಹಾಕೈತು. ಫುಲ್ ವೀಕ್ ಆಗ್ಬಿಟ್ಟಿದೆ ಗೈಸ್. ನೀರಲ್ಲಿ ನೋಡಲ್ಲಿ ಹಾವುದೇನೋ ಹಾಕೋರೆ. ಬರುತ್ತೆ ಈ ಅಲ್ಲಿ ಹೋಲ್ಸ್ ಎಲ್ಲ ಇದೆ ನೋಡು ಬರತ್. ಏನು ಹೋಲ್ಸು? ಹೌದು, ಎಲ್ಲಿ? ಅಲ್ಲಿದೆ, ಅಲ್ಲಿ ಕಾಣಿಸ್ತಲ್ವಾ ಹೋಲು? ನೋಡ್ದಾ ಗೈಸ್? ದರ್ಶನ ಆಯ್ತು ಗೈಸ್. ಎಂತ ದರ್ಶನ ಅಂತೀರಾ? ಸಕ್ಕತ್ ದರ್ಶನ ಗೈಸ್. ಅಭಿಷೇಕ ಮಾಡ್ತವ್ರೆ. ನಮ್ಮ ಹಿಂದೆ ಇರೋನ ಕರೆಕ್ಟಾಗಿ ಕ್ಲೋಸ್ ಮಾಡ್ಬಿಟ್ರು ಗೈಸ್. ನಮ್ಮನ್ನ ಬಿಟ್ರು ಅಭಿಷೇಕ ಮಾಡ್ತವ್ರೆ. ನಾವು ಕಣ್ ತುಂಬ ನೋಡ್ಕೊಂಡು ಮಕ್ಕೊಂಡ್ವಿ. ಸಕ್ಕತ್ತಾಗಿತ್ತು ಗೈಸ್, ಸೂಪರ್ ಆಗಿತ್ತು. ನೀವು ಬನ್ನಿ, ವಿಸಿಟ್ ಮಾಡಿ. ಇಲ್ಲೇ ದೇವಸ್ಥಾನ ತುಂಬ ಹರಕೆಗಳೆಲ್ಲ ಮಾಡ್ಕೊ ಬರ್ತಾರೆ ಎಲ್ಲರೂ. ನೀವು ಬೇಡ್ಕೊಂಡ್ ಬನ್ನಿ, ಹಂಗೇನೆ ಆಗುತ್ತೆ. ಆದ್ಮೇಲೆ ಬನ್ನಿ. ಇವಾಗ ನಾವು ದರ್ಶನ ಆಯಿತು, ಸೂಪರಾಗಾಯಿತು. ಇವಾಗ ಫಸ್ಟ್ ನನ್ನ ತಮ್ಮನಿಗೆ ನಾಷ್ಟ ತಿನ್ನಕ್ಕೆ ಹೋಗ್ಬೇಕು. ತಿನ್ಕೊಂಡು ನೆಕ್ಸ್ಟ್ ಸ್ಪಾಟಿಗೆ ಹೋಗ್ತೀವಿ. ಲೆಟ್ಸ್ ಗೋ ಗೈಸ್. ಡ್ಯೂ ಟು ನಾಟ್ ಪ್ರಾಪರ್ ಹೆಲ್ತ್ ಆಫ್ ಮೈ ಬ್ರದರ್, ಅಂದರೆ ನಮ್ಮ ತಮ್ಮನಿಗೆ ಅನ್ಎಕ್ಸ್ಪೆಕ್ಟೆಡ್ ಹೆಲ್ತ್ ಇಶ್ಯೂಸ್ ಆಗೋಯ್ತು. ಫುಲ್ಲು ವಾಮಿಟ್ ಮಾಡ್ಕೊಂಡೇ ಇದ್ದಾನೆ. ಯಾಕೋ ಅವನಿಗೆ ಈ ಜರ್ನಿ ಸೆಟ್ ಆಗ್ತಾ ಇಲ್ಲ ಅನ್ಸುತ್ತೆ ಗೈಸ್. ಅದಕ್ಕೆ ಇಲ್ಲಿ ಒಂದ್ ಕಡೆ ಕೊರಗಾಜ ಸ್ವಾಮಿ ಟೆಂಪಲ್ನಲ್ಲಿ ದರ್ಶನ ಆಯಿತು. ಮಂಗಳೂರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಸೂನ್ ತಿರ್ಗಾ ಬರ್ತೀವಿ. ಸೂರ್ಯ ಟೆಂಪಲ್ ಮತ್ತೆ ಕೊರಗಾಜ ಟೆಂಪಲ್ ದರ್ಶನ ಆಗಿದೆ, ಚೆನ್ನಾಗಾಗಿದೆ. ಏನಂದ್ರೆ ನನ್ನ ತಮ್ಮ ಫುಲ್ಲು ಪಾಪ ಸುಸ್ತಾಗ್ಬಿಟ್ಟಿದ್ದಾನೆ. ಅದಕ್ಕೆ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಗೈಸ್? ಅದಕ್ಕೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾ ಇದೀವಿ. ಮತ್ತೆ ಆದಷ್ಟು ಬೇಗ ಇನ್ನೊಂದು ಕಡೆ ಹೋಗ್ತೀವಿ. ಅವಾಗ
ಇನ್ನ ಚೆನ್ನಾಗಿ ವಿಡಿಯೋ ಮಾಡಿ ನೆಕ್ಸ್ಟ್ ವೀಕ್ ಹೋಗ್ತೀವಿ. ನೆಕ್ಸ್ಟ್ ವೀಕ್ ಏನೇ ಇನ್ನೊಂದ್ ಜಾಗಕ್ಕೆ ಹೋಗ್ತೀವಲ್ವಾ ನೆಕ್ಸ್ಟ್ ವೀಕ್ ಹೋಗ್ಬೇಕಾ ಅಂತ ಕರ್ಸಿದೆ ದೇವ್ರು, ಅದಕ್ಕೆ ಅದಕ್ಕೇನೆ ಇಲ್ಲಿ ಮೇನ್ ಹರಕೆ ಇತ್ತಲ್ವಾ, ಇಲ್ಲಿ ಮೇನ್ ಹರಕೆ ಕಡೆ ಹೆಂಗೋ ದೇವ್ರು ಕರ್ಕೊಬಿಟ್ಟಿದ್ದಾರೆ. ನೆಕ್ಸ್ಟ್ ವೀಕು ಇನ್ನ ಚೆನ್ನಾಗಿ ಇನ್ನ ಹೊಸೊಬ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಗೈಸ್. ಸಿ ಯು ಸೂನ್. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಇದೇ ತರ ನೋಡ್ತಾ ಇರಿ ಗಾಯ್ಸ್, ಸಪೋರ್ಟ್ ಮಾಡಿ ವಿತ್ ಕ್ಷತ್ರಿಯ ಬ್ಲಾಗ್ಸ್ನ. ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ನಾವು ಅಷ್ಟೇ ಚೆನ್ನಾಗಿ ಆಗ್ತೀವಿ, ಅಷ್ಟೇ ಸರ್.